ಇಳಕಲ್ ನಗರದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ 18ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಕಾರ್ಯಕ್ರಮವನ್ನು ಶರಣಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷ ಮಹಾಂತೇಶ್ ಕಡಿವಾಲ್, ಶಿವಪುತ್ರಪ್ಪ ಮುಳಗುಂದ್, ಅಮ್ರಪ್ಪ ಒಂಕಲಕುಂಟಿ, ಪೂಜ್ಯ ರಾಚಯ್ಯ ಶಾಸ್ತ್ರಿಗಳು, ಮಹಾಂತೇಶ್ ತಿಮ್ಮಾಪುರ್, ಬಾಗಲಕೋಟೆ ಕರವೇ ಜಿಲ್ಲಾಧ್ಯಕ್ಷ ಬಸವರಾಜ್ ಧರ್ಮಂತ್ರಿ ಹಾಗೂ ಪತ್ರಿಕಾ ಬಳಗದವರಿಂದ ಜ್ಯೋತಿ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸರಳ ಸನ್ಯಾಸಿ, ಪ್ರಸಿದ್ಧ ಪ್ರವಚನ, ಜ್ಞಾನಯೋಗಿ, ಸರ್ವತ್ಯಾಗಿ ಶ್ರೀ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಕ್ತಿಗೆ ಹಾಡಿದವರು ಮಹಾಂತೇಶ್ ಗೌಡ ಒಂಕಲಕುಂಟಿ, ಅಧ್ಯಕ್ಷರು ಶ್ರೀ ಶರಣಬಸವೇಶ್ವರ ತರಣ ಸೇವಾ ಸಮಿತಿ, ಹಾಗೂ ಶ್ರೀ ಮಲ್ಲೇಶ್ ಚ ತಂಗಡಿಗಿ, ಉಪಾಧ್ಯಕ್ಷರು ಶರಣಬಸವೇಶ್ವರ ತರುಣ ಸೇವಾ ಸಮಿತಿ, ಹಾಗೂ ಶ್ರೀ ಚೇತನ್ ಕುಮಾರ್ ದೋ ಬೊಮ್ಮಸಾಗರ್, ಪ್ರಧಾನ ಕಾರ್ಯದರ್ಶಿ ಶರಣಬಸವೇಶ್ವರ ತರುಣ ಸೇವಾ ಸಮಿತಿ, ಶ್ರೀ ಬಸವರಾಜರು ತಿಮ್ಮಾಪುರ್ ಖಜಾಂಚಿ ಶರಣಬಸವೇಶ್ವರ ತರುಣ ಸೇವಾ ಸಮಿತಿ, ಶ್ರೀ ಕಿರಣ್ ಕುಮಾರ್ ಕುಡೂರ್ಗಿ ಮಠ ಕಾರ್ಯದರ್ಶಿ ಶರಣಬಸವೇಶ್ವರ ತರುಣ ಸೇವಾ ಸಮಿತಿ, ಇವರೆಲ್ಲರೂ ಬಹಳಷ್ಟು ಅಚ್ಚುಕಟ್ಟಾಗಿ ನೋಡಿದ ಈ ವೇದಿಕೆ ನೋಡಿಬಿಟ್ರೆ ಅಷ್ಟೊಂದು ಆನಂದ ಆಯ್ತು ನನಗೆ. ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಶಿಸ್ತು, ಇಷ್ಟು ವೇದಿಕೆ ಅಂದವಾಗಿ ಚಂದವಾಗಿ ಅಲಂಕರಿಸಿಕೊಂಡು ಬಂದಿದ್ದಾರಲ್ಲ ನಮ್ಮ ಯುವಕರು. ಬಹಳ ಬುದ್ಧಿವಂತರವರು ಯುವಕರಾದ್ರೂ ಕೂಡ ಇಂಥ ಸಂದರ್ಭದೊಳಗ ಈ ಸೇವೆಯನ್ನ ಸಲ್ಲಿಸ್ತಾರಲ್ಲ, ಬಹಳ ಸಂತೋಷ. ಇದಕ್ಕಿಂತ ಹೆಚ್ಚಿನ ರೀತಿಯಿಂದ ಪ್ರತಿ ವರ್ಷವೂ ಕೂಡ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ, ಪುರಾಣದ ಮಂಗಲೋತ್ಸವದ ಅಂಗವಾಗಿ ಇಂಥ ಕಾರ್ಯಕ್ರಮದ ಒಂದು ಕಲೆಯನ್ನ ಉಳಿಸಿ ಬೆಳೆಸಿಕೊಂಡು ಹೀಗೆ ಸಾಂಗವಾಗಿ ಸಾಗಲಿ. ಶರಣಬಸವೇಶ್ವರನ ಆಶೀರ್ವಾದ, ವಿಜಯ ಮಹಾಂತೇಶ್ವರನ ಆಶೀರ್ವಾದ ಅವರೆಲ್ಲರಿಗೂ ನಮಗೂ ನಿಮಗೆ ಇರ್ಲಂತ ಹಾರೈಸಿ, ಈ ಸಂದರ್ಭದಲ್ಲಿ ನನಗೆ ಕರೆಸಿ ಒಂದು ಗೌರವದಿಂದ ಸನ್ಮಾನಿಸಿ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಈ ಸಂಘಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳಿಸಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಾನು ಜೊತೆ ಕುತ್ಕೊಂಡು ನಾನು ಪಿಕ್ಚರ್ ನೋಡಿದೆ. ನೋಡಿದ ತಕ್ಷಣ ನನಗನ್ನಿಸ್ತು ಇದು ಒಂದು ಸಿಂಹದ ಮರಿ. ಇದು ನಮ್ಮ ಬದುಕಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟಿಸೋರು ನಾವಾಗಿರ್ಬೇಕು.